ಇನ್ನು ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗ ನೋ ಇಂಟರ್ನೆಟ್ ಬೋರ್ಡ್ಗಳು ಎಲ್ಲ ಕಡೆ ರಾರಾಜಿಸ್ತಾ ಇದೆ. ಲ್ಯಾಬ್ಗಳಲ್ಲಿ ಮತ್ತು ರಿಪೋರ್ಟ್ ನೀಡುವಂತಹ ಸ್ಥಳಗಳಲ್ಲಿ ನೋ ಇಂಟರ್ನೆಟ್ ಬೋರ್ಡ್ ಅಳವಡಿಕೆಯನ್ನು ಮಾಡಿದ್ದಾರೆ. ರಿಪೋರ್ಟ್ ಸಿಗದೆ ರೋಗಿಗಳು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಈ ನೋ ಇಂಟರ್ನೆಟ್ ಬೋರ್ಡಿಂದ ಅಂತ ನೋಡೋಣ ಬನ್ನಿ. ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅಧ್ವಾನ, ಸರ್ವರ್ ಸಮಸ್ಯೆಯಿಂದ ರೋಗಿಗಳ ಪರದಾಟ, ಇಂಟರ್ನೆಟ್ ಇಲ್ಲದೆ ರಿಪೋರ್ಟ್ ನೀಡಲು ವಿಳಂಬ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ದಿವ್ಯ ನಿರ್ಲಕ್ಷ್ಯ. ಬೇಜವಾಬ್ದಾರಿಯಿಂದ ಇವತ್ತು ಸರ್ವರ್ ಸಮಸ್ಯೆ ಪ್ರತಿಷ್ಠಿತ ಆಸ್ಪತ್ರೆಗಳಿಗೂ ತಟ್ಟಿದೆ. ಸಾಮಾನ್ಯವಾಗಿ ನ್ಯಾಯಬೆಲೆ ಅಂಗಡಿ, ಉಪ ನೋಂದಣಿ ಕಚೇರಿಗಳಲ್ಲಿ ಸರ್ವರ್ ಸಮಸ್ಯೆ ನೋಡ್ತೇವೆ. ಆದರೆ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳಿಗೂ ಇದರ ಸಮಸ್ಯೆ ಹಬ್ಬಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಲ್ಯಾಬ್ಗಳಲ್ಲಿ ಸರ್ವರ್ ಸಮಸ್ಯೆಯಿಂದ ನೋ ಇಂಟರ್ನೆಟ್ ಬೋರ್ಡ್ ಅಳವಡಿಕೆ ಮಾಡಿದ್ದಾರೆ. ಬ್ಲಡ್ ರಿಪೋರ್ಟ್ ಸೇರಿದಂತೆ ಹಲವು ಮೆಡಿಕಲ್ ಚೆಕಪ್ ರಿಪೋರ್ಟ್ಗಳು ರೋಗಿಗಳಿಗೆ ಸಿಗ್ತಿಲ್ಲ. ರಿಪೋರ್ಟ್ ಸಿಗದೆ ಜನ ಕ್ಯೂನಲ್ಲಿ ನಿಂತು ಪರದಾಡುತ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಬಿಲ್ಲಿಂಗ್ ಸೆಂಟರ್ಗಳಲ್ಲಿ ಮತ್ತು ಬ್ಲಡ್ ರಿಪೋರ್ಟ್ ನೀಡುವಂಥ ಸೆಂಟರ್ಗಳಲ್ಲಿ ನೋ ಇಂಟರ್ನೆಟ್ ಬೋರ್ಡುಗಳು ರಾರಾಜಿಸ್ತಾ ಇದ್ದಾವೆ. ನೋ ಇಂಟರ್ನೆಟ್ ಬೋರ್ಡ್ಗಳಿರೋದ್ರಿಂದಾಗಿ ಸಾರ್ವಜನಿಕರಿಗೆ, ರೋಗಿಗಳಿಗೆ ಸಮಸ್ಯೆ ಆಗ್ತಾಯಿದೆ. ಗಮನಿಸ್ಬೋದಾಗಿದೆ, ಇದು ರಿಪೋರ್ಟ್ ನೀಡುವಂಥ ವಿಭಾಗ. ಇದು ರಿಪೋರ್ಟ್ ನೀಡುವಂಥ ವಿಭಾಗದಲ್ಲಿ ಯಾವಾಗಲೂ ನೋ ಇಂಟರ್ನೆಟ್ ಬೋರ್ಡ್ ಟಿಲ್ 1 hour ಅಂತೇಳಿ ಬೋರ್ಡ್ ಹಾಕಿ ನೋಡ್ಬೋದು. ಈ ರೀತಿಯಾಗಿ ನೋ ಇಂಟರ್ನೆಟ್ ಬೋರ್ಡ್ ಅಳವಡಿಸಿ ಸಮಸ್ಯೆ ಆಗ್ತಾಯಿದೆ. ಸರಿಯಾದ ಸಮಯಕ್ಕೆ ರಿಪೋರ್ಟ್ಗಳು ಸಿಗದೆ ಹೋದರೆ ಸಾರ್ವಜನಿಕರಿಗೆ ತೀರಾ ಸಮಸ್ಯೆ ಆಗುತ್ತೆ. ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಕೂಡ ತಡ ಆದರೆ ಅವ್ರಿಗೆ ತೀರಾ ಎಮರ್ಜೆನ್ಸಿ ಆಗುತ್ತೆ. ಯಾಕಂದರೆ ಈಗಾಗಲೇ ನಾನೊಂದಷ್ಟು ರೋಗಿಗಳನ್ನು ಮಾತಾಡಿಸಿದೆ. ಅವ್ರು ಹೇಳುವ ಪ್ರಕಾರವಾಗಿ ಲೇಟ್ ಆಗುತ್ತೆ ಸರ್, ಬೇಗ ರಿಪೋರ್ಟ್ ಕೊಡದೇ ಇದ್ದಾಗೆ ಟ್ರೀಟ್ಮೆಂಟ್ ಸಿಗೋಲ್ಲ. ಬ್ಲಡ್ ತೆಗೆದುಕೊಂಡು ಬಂದಿರ್ತೀವಿ, ಆಗ ಮತ್ತೆ ಇನ್ನೊಮ್ಮೆ ಬ್ಲಡ್ ತೊಗೊಬನ್ನಿ, ಆ ಬ್ಲಡ್ ಆರೋಗ್ಬಿಟ್ಟಿದೆ, ಗಟ್ಟಿ ಆಗಿಬಿಟ್ಟಿದೆ ರಕ್ತ, ಹಾಗಾಗಿ ಇನ್ನೊಮ್ಮೆ ಬೇಕು ಅಂತೇಳಿ ಕಳಿಸ್ತಾರೆ. ಅದು ಸಮಸ್ಯೆ ಆಗ್ತಾಯಿದೆ ಅಂತೇಳಿ ರೋಗಿಗಳು ಹೇಳ್ತಾ ಇರುವಂಥದ್ದು. ಈ ರೀತಿಯಾಗಿ ನೋ ಇಂಟರ್ನೆಟ್ ಬೋರ್ಡುಗಳು ರಾರಾಜಿಸ್ತಾ ಇರೋ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗ್ತಾಯಿದೆ. ಕೂಡಲೇ ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳು ಸರ್ವರ್ ಸಮಸ್ಯೆ ಅಥವಾ ಬೇರೆ ಏನೇನಾದರೂ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇಲ್ಲದೆ ಹೋದರೆ ಈ ರೀತಿ ರೋಗಿಗಳಿಗೆ ಸಮಸ್ಯೆ ಆಗುತ್ತೆ. ಈ ಥರ ವಿಕ್ಟೋರಿಯಾ ಆಸ್ಪತ್ರೆಯ ಎಲ್ಲ ವಿಭಾಗಗಳಲ್ಲೂ ಕೂಡ ಇಂಟರ್ನೆಟ್ ಸಮಸ್ಯೆಯಿಂದಾಗಿ ಟ್ರೀಟ್ಮೆಂಟ್ಗೂ ಕೂಡ ತೊಂದರೆ ಆಗುತ್ತೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಎಚ್ಚೆತ್ತು ಯಾರು ಇದನ್ನು ಪ್ರೈವೇಟ್ ಅವರು ಕೊಟ್ಟಿರ್ತಾರೆ, ಖಾಸಗಿ ಅವರಿಗೆ ಇದನ್ನು ವ್ಯವಸ್ಥೆ ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಅವ್ರು ಎಚ್ಚೆತ್ಕೊಂಡು ಸರಿಪಡಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ರೋಗಿಗಳಿಗೆ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸರ್ವರ್ ಸಮಸ್ಯೆಯಿಂದ ರಿಪೋರ್ಟ್ ಕೊಡೋದು ತಡ ಮಾಡ್ತಾರೆ. ರಿಪೋರ್ಟ್ ಸರಿಯಾಗಿ ಸಿಗ್ತಿಲ್ಲ. ಆಸ್ಪತ್ರೆ ಸಿಬ್ಬಂದಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಬ್ಲಡ್ ತಂದ್ರೆ ಗಟ್ಟಿಯಾಗಿದೆ, ಇನ್ನೊಮ್ಮೆ ತಗೊಂಡ್ ಬನ್ನಿ ಅಂತಾರೆ. ಈ ಆಸ್ಪತ್ರೆಯಲ್ಲಿ ಇಂಟರ್ನೆಟ್ ಸಮಸ್ಯೆ ಒಂದೇ ಅಲ್ಲ, ಎಲ್ಲವೂ ಸಮಸ್ಯೆ ಅಂತ ರೋಗಿಗಳು ಅಳಲು ತೋಡಿಕೊಂಡಿದ್ದಾರೆ. ಕೆಲವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಕೆಲವರು ರೆಸ್ಪಾನ್ಸ್ ಮಾಡಲ್ಲ. ಮಾತಾಡಿದ್ರೆ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ. ಇಂಟರ್ನೆಟ್ಟು ನಾವು ಬಂದಾಗ ಒಂದು ಸತಿ ವರ್ಕ್ ಆಗಲ್ಲ. ಬೆಳಗ್ಗೆ 8 ಗಂಟೆಯಿಂದ ಕ್ಯೂ ನಿಂತ್ಕೊಬೇಕು, ರಿಪೋರ್ಟ್ಸ್ ತೊಗೊಬೇಕು. ಕೆಲವೊಂದು ಅಪ್ಡೇಟ್ ಆಗಿರಲ್ಲ, ಅಪ್ಡೇಟ್ ಮಾಡ್ಸ್ಕೊಂಬರ್ಬೇಕು. ಬಿಲ್ ಹಾಕು ಅಂದರೆ ಬಿಲ್ ಲೇಟಾಗಿ ಹಾಕ್ತಾರೆ, ಲೇಟ್ ಆಗುತ್ತೆ. ನಮಗೆ ಎಮರ್ಜೆನ್ಸಿ ಟ್ಯೂಬ್ ಎತ್ಕೊಂಡ್ಬಂದಿದ್ದೀವಿ, ಬ್ಲಡ್ಡು ಬೇಗ ಬಿಲ್ ಹಾಕ್ಕೊಟ್ರೆ ನಮಗೂ ಅಲ್ಲಿ ಟ್ಯೂಬ್ ಬ್ಲಡ್ ಎಲ್ಲ ಗಟ್ಟಿ ಆಗುತ್ತೆ. ತಿರ್ಗಿ ವಾಪಸ್ ಬಂದು ಅಲ್ಲಿಗೆ ಹೋಗಿ ವಾಪಸ್ ತರಬೇಕು. ಅದು ಸಮಸ್ಯೆ ಜಾಸ್ತಿ ಆಗಿದೆ. ಒಂದೊಂದು ಟೈಮ್ ಸಮಸ್ಯೆ ಇರುತ್ತೆ. ಆವಾಗ ಒನ್ ಡೇ ಫುಲ್ಲು ನಾವು ಎಷ್ಟೊಂದು ಸತಿ ಒನ್ ಡೇ ಫುಲ್ ಇಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ಎಷ್ಟೊಂದು ಸತಿ ನಿಂತ್ಕೊಂಡಿದ್ದೀವಿ. ಅಂದರೆ ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ. ಏನಾರು ಹೇಳಿದ್ರೆ ನಮಗೆ ನೀವೇನು ಮಾಡ್ತೀರಾ ಬಂದು ಕೆಲಸನ ಅಂತ ಹೇಳ್ತಾರೆ. ಪ್ರೈವೇಟ್ ಅಲ್ವಲ್ಲ ಇದು ಮಾತಾಡಲಿಕ್ಕೆ. ಗೌರ್ಮೆಂಟ್ ಏನು ಮಾಡ್ಲಿಕ್ಕೆ ಆಗಲ್ಲ, ಅವ್ರು ಹೇಳ್ದಂಗೆ ಕಾಯ್ಕೊಂಡು ಕೂತಿರ್ಬೇಕಷ್ಟೇ. ತುಂಬ ಅಷ್ಟೊಂದು ರೆಸ್ಪಾನ್ಸ್ ಏನು ಮಾಡೋದಿಲ್ಲ. ದೊಡ್ಡ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಸರ್ವರ್ ಸಮಸ್ಯೆ ಅಂದ್ರೆ ಹೇಗೆ? ವೈದ್ಯಕೀಯ ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು, ಸಮಸ್ಯೆ ಬಗೆಹರಿಸಬೇಕು. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.